ಪದ್ದು ಪದ್ದು ಈ ಪದ್ದುನು ದಯ್ಯನು ನಮ್ಮ ಕಣ್ಣನ್ನು ಮೋಸ ಹೋಗ್ಬಿಟ್ಟೆ. ಮತ್ತೆ ಬೀದಿಗೆ ಬಂದ್ಬಿಟ್ಟೆ ಇಬ್ರು ಮಾತು ಕೇಳ್ಕೊಂಡು. ಮುರುವಾದಾಗ ಯಾರ ಮಾತು ಕೇಳಲಿಲ್ಲ ಅಂತಂದರೆ ಮುರುವಾದಾಗ ಇರೋದು ಕೇಳಿ ಕೇಳಿ ಕೇಳಿದ್ರೆ ನಾನು ಹಾಳಾಗೋಯ್ತಾ ಇದ್ದೀನಿ. ಈ ದೆಯ್ಯನ ಮನುಷ್ಯನೇ ನಂಬಕ್ಕಿಲ್ಲ. ಈ ದೆಯ್ಯನ ಹೆಂಗೆ ನಂಬ್ತೀಯಾ? ಎಲ್ಲ ಮೋಸ ಮಾಡಿಬಿಟ್ರು, ನನಗೆ ಎಲ್ಲ ಮೋಸ ಮಾಡಿಬಿಟ್ರು. ಪದ್ದು ಪದ್ದು ಎಲ್ಲ ಎಲ್ಲೋದ್ಲ ಇವಾಗ. ಆಸ್ತಿ ಎಲ್ಲನೂ ಶಾರದಿ ಹೆಸ್ರಿಗೆ ಬರೆದ್ಬಿಟ್ಟು ಅನ್ಯಾಯವಾಗಿ ನನಗೆ ನಾಮ ಹಾಕ್ಬಿಟ್ಟು ಹೊಂಟೋಗ್ಬಿಟ್ಲಲ್ಲಪ್ಪ ಶಿವ. ಅನ್ಯಾಯವಾಗಿ ನಾಮ ಹಾಕ್ಬಿಟ್ಟು ಹೊಂಟೋಗ್ಬಿಟ್ರು ಎಲ್ಲನೂ. ಶಾರದಿ ಥೂ, ನನ್ನ ಗಂಡಂಗೆ ಬುದ್ಧಿ ಕಲ್ಸೋಣ ಅಂತ ಅನ್ಕೊಂಡಿದ್ದೆಲ್ಲನೂ ಮುಗೀತು ಮುಗೀತು, ನನ್ನ ಕತೆ ಮುಗೀತಿನ. ಇನ್ನು ಯಾವುದೂ ಏನು ಬುದ್ಧಿ ಕಲ್ಸೋಕ್ಕಾಗಿಲ್ಲ. ನಾನು ನನ್ನ ಮಗ ಬೀದಿಗೆ ಬಂದ್ಬಿಟ್ವಿ. ಸದ್ಯ ನಮ್ಮ ಅಮ್ಮವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಜೀವನ ಮಾಡ್ಬಿಡ್ಬೇಕು ಅಷ್ಟೇ. ನೀನಿಯ ಪದ್ದು ವಾ ಬನ್ನಿ ಒಳಗಡೆ, ಸ್ನಾನ ಮಾಡ್ತಿದ್ದೆ ಬಂದೆ, ಬನ್ನಿ ಒಳಗಡೆ. ಪದ್ದು ನಾನು ಯಾರು ರೋಜಾನ? ಹ್ಞೂ ಬಂದೆ ಬಂದೆ. ಎಲ್ಲ ಹಾಳಾಗೋಯ್ತು, ಎಲ್ಲ ಹಾಳು ಬಿದ್ದೋಯ್ತು. ರೋಜಾ ಹೆಂಗಿದ್ಯಾ? ನನಗೆ ಥ್ಯಾಂಕ್ಸ್ ಹೇಳಕ್ಕೆ ಅಂತ ಬಂದ. ಓ ನೀನು ಇಲ್ಲೇ ಇದೆಯಾ? ನಿನ್ನೆ ಹುಡಿಕೊಂಬಿಟ್ಟು ಬಂದೆ. ಇಲ್ಲೇ ಇದೆಯೇನು? ಹಾಂ, ಎಲ್ಲ ಮೋಸ ಮಾಡ್ಬಿಟ್ರಿ ಅಲ್ವಾ ನೀನು ಪದ್ದು ಸೇರ್ಕೊಂಡು. ನನಗೆ ಆಸ್ತಿ ಎಲ್ಲ ನಿನ್ನ ಹೆಸ್ರನಾಗ ಐತೆ, ನಿನ್ನ ಹೆಸ್ರನಾಗ ಐತೆ ಅಂತ ಹೇಳ್ಬಿಟ್ಟು ನಂಗೆ ಎಲ್ಲ ಮೋಸ ಮಾಡ್ಬಿಟ್ರಲ್ಲ ನೀವಿಬ್ರು ಸೇರ್ಕೊಂಡು. ಆಸ್ತಿ ನನ್ನ ಹೆಸ್ರನಾಗಿಲ್ಲ, ಎಲ್ಲ ಶಾರದಿ ಹೆಸ್ರನಾಗೇ ಇರೋದು. ನೀವಿಬ್ರು ಸೇರ್ಕೊಂಡು ನನಗೆ ನಾಮ ಹಾಕ್ಬಿಟ್ಟಿದ್ದೀರಾ. ನಾನು ಹೆಂಗೋ ನನ್ನ ಪಾಡಿಗೆ ನಾನು ನೆಮ್ಮದಿಗಿದ್ದೆ ನಮ್ಮ ಅಮ್ಮವ್ರ ಮನೆಗೆ ಕರ್ಕೊಬಂದ್ಬಿಟ್ಟು ಎಲ್ಲ ಓವರ್ ಆ್ಯಕ್ಟಿಂಗ್ ಮಾಡಂಗೆ ಮಾಡ್ಬಿಟ್ಟು ಈಗ ನನಗೆ ಏನೇ ಬೇಜಾರಾಗಂಗೆ ಮಾಡ್ಬಿಟ್ಟಿದ್ದೀರಾ. ಕರಿ ಪದ್ದಿನ ಕೇಳ್ತೀನಿ. ಏನೋ ದೆಯ್ಯ ಭಾಳ ಸಹಾಯ ಮಾಡ್ತದೆ ಅಂತ ಅನ್ಕೊಂಡ್ರೆ ಅಲ್ಲ, ಪತ್ರುವ ಬದಲಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಶಾರದಿ ಪತ್ರುವ ಬದಲಾಯಿಸಿದ್ದಂಗೆ ಇದು ಏನು ಮಾಡ್ಬಿಟ್ಟೆ ನೀನು? ಹಾಂ, ಎಲ್ಲ ಸೇರಿ ನನಗೆ ನಾಮ ಹಾಕಿದ್ರ ಬಿಡಿ. ಶಾರದಿ ಮುಂದೆ ನನಗೆ ಅವಮಾನ ಆಯಿತು ಗೊತ್ತಾ? ಆ ಶಾರದಿ ಮುಂದೆ ನಾನು ತಲೆ ತಗ್ಸಂಗೆ ಹೋಗ್ಬಿಡ್ತು. ನನಗಂತೂ ಭಾಳ ಬೇಜಾರಾಯ್ತು ನನಗಂತೂ. ಯಾಕೆ ರೋಜಾ ಅಂಥದ್ದೇನಾಯ್ತು? ಆಸ್ತಿ ಎಲ್ಲನೂ ಶಾರದಿ ಹೆಸ್ರನಾಗೈತೆ, ನನ್ನ ಹೆಸ್ರನಾಗ ಏನೂ ಇಲ್ಲ. ಇದೇನು ಹೇಳ್ತಾ ಇದೀಯ ನೀನು? ಆಸ್ತಿ ಎಲ್ಲ ಶಾರದಿ ಹೆಸ್ರನಾಗೈತಾ? ಹ್ಞೂ, ಇವಾಗ ತಾನೇ ಎಲ್ಲ ಕೇಳಿ ಜಗಳ ಮಾಡ್ಕೊಂಡು ಉಗಿಸ್ಕೊಂಡು ಬಂದೀವ್ನಿ. ನಿನ್ನ ಹೆಸ್ರನಾಗ ಏನೂ ಇಲ್ಲ, ತೊಲ್ಗು ಹಂಗೆ ಹಿಂಗೆ ಅಂತ ಕ್ಯಾಕುರ್ಸಿ ಮಕ್ಕೋಗೋದ್ಬಿಟ್ರು. ಕ್ಯಾಕುರ್ಸಿ ಉಗಿಸ್ಕೊಂಡು ಮಕ್ಕೆ ನೆಟ್ಟು ಬಂದ್ಬಿಟ್ಟಿವ್ನಿ. ಇಲ್ಲಿ ಪತ್ರೆ ಎಲ್ಲನೂ ಅಲ್ಲೇ ಬಿಸಾಕ್ಬಿಟ್ಟು ಬಂದ್ಬಿಟ್ಟಿವ್ನಿ. ನಾನಂತೂ ಎಲ್ಲ ಶಾರದಿ ಹೆಸ್ರನಾಗೈತೆ. ಇವತ್ತು ಇನಾಗ್ರೇಷನ್ ಅಂತೆ ಕಂಪ್ನಿದು. ನಾನು ದೆಯ್ಯದ ಮೇಲೆ ನಿನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ಆಸ್ತಿ ಪತ್ರ ಎಲ್ಲ ಇಟ್ಕೊಂಡು ನಂದು 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 ಅಂತ ಹೇಳ್ಕೊಂಡು ಓಡ್ತಿದ್ನ. ಆಮೇಲೆ ಅವಳು ಇಂಗ್ಲೀಷ್ ಪೇಪರಾಗಿ ಬರ್ಸ್ಕೊಂಡವಳೆ ಅಂತ ಹೇಳ್ತಿದ್ರಲ್ಲ, ನನಗಿನ್ನ ಮುಂಚೆನೇ ವಾರದ ಮುಂಚೆನೇ ಸೈನ್ ಹಾಕಿಸ್ಕೊಬಿಟ್ಟವಳು. ನನಗಿನ್ನ ವಾರದ ಮುಂಚೆನೇ. ಈಗ ಎಲ್ಲ ಆಸ್ತಿನೂ ಶಾರದಿ ಹೆಸ್ರನಾಗೇನೇ ಇರೋದು. ನನ್ನ ಹೆಸ್ರನಾಗ ಒತ್ಪೈಸೋದು ಏನೂ ಇಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಸರಿ ಹೇಳು, ಆಯಿತು. ನೀವು ನೋಡ್ಬೇಕಿತ್ತಲ್ಲ ನನಗೆ ಎಷ್ಟು ಅವಮಾನ ಆಯಿತು ಅಂತ ಶಾರದಿ ಮುಂದೆ. ನಾನು ಒಯ್ತೀನಿ ಬಿಡಿ. ಹೆಂಗೆಲ್ಲ ಮಾತಾಡ್ಬಿಟ್ಲು ಗೊತ್ತಾ ಶಾರದಿ? ಹ್ಞೂ ಗೊತ್ತು. ನಾನು ಕೇಳಿಸ್ಕೊಂಡೆ. ನಾನು ಅಲ್ಲೇ ಮೂಲೆಗೆ ನಿಂತ್ಕೊಂಡು ಎಲ್ಲ ನಡೆಯೋದೆಲ್ಲ ಕೇಳಿಸ್ಕೊಂತ ಇದ್ದೆ. ದೆಯ್ಯ ಇದೇನು ಹೇಳ್ತಿದ್ಯಾ? ನೀನೆಲ್ಲ ಕೇಳಿಸ್ಕೊಂಡ್ರು ನೀನು ರೋಜಂಗೆ ಸಹಾಯ ಮಾಡಲಿಲ್ವಾ? ಅಯ್ಯೋ ಪದ್ದು, ಈ ಮನುಷ್ಯರಿಗೆ ಏನು ಮಾಡಿದ್ರು ಅಷ್ಟೇನೆಯ ಎಲ್ಲ ನಮ್ಮ ಮೇಲೇನೆಯೇ ತಪ್ಪು ತಿಳ್ಕೊತಾರೆ. ನಾವೆಲ್ಲ ಅವ್ರಿಗೆ ಒಳ್ಳೇದೇನೆಯ ಮಾಡ್ತಾ ಇರ್ತೀವಿ, ಆದರೆ ಅವರೇನೆಯ ನಮ್ಮ ಬಗ್ಗೆ ಒಳ್ಳೇದು ಅಂತಲೇ ತಿಳ್ಕೊಳಕ್ಕಿಲ್ಲ. ಎಲ್ಲ ಕೆಟ್ಟದಾಗೆ ಏನೇ ತಿಳ್ಕೊತಾರೆ. ನಾನಂತೂ ರೋಜನ್ಗೆ ಒಳ್ಳೇದೇನಿಯ ಮಾಡಿದ್ದೀನಿ, ಆದರೆ ಅವಳು ಕೆಟ್ಟ ಥರನೇ ತಿಳ್ಕೊಂತಾವಳೆ. ಏನು ಮಾಡೋಕ್ಕಾಯ್ತದೆ? ಅದಕ್ಕೆ ಹೇಳಿದ ಪದ್ದು ಡಾರ್ಲಿಂಗ್, ಒಳ್ಳೇದು ಮಾಡಿದ್ರೆ ಎಲ್ಲರೂ ಒಳ್ಳೆರು ಅಂದ್ಬಿಡ್ತಾರೆ. ಒಂದು ಚೂರು ಕೆಟ್ಟದಾಯ್ತಾ ಬಂದ್ಬಿಟ್ಟು ನಮ್ಮಂತಾಗ ಏನಿಯೇ ಜಗಳ ಮಾಡ್ತಾರೆ ಅನ್ನೋದಕ್ಕೆ ರೋಜನೇನಿಯೇ ಸಾಕ್ಷಿ. ಇವತ್ತು ಈಗ ಸಣ್ಣಕ್ಕೂ ನಾನು ರೋಜನ್ಗೆ ಒಳ್ಳೇದೇನಿಯೇ ಮಾಡ್ತಾಯಿದ್ದೀನಿ. ನೋಡು, ಏನೋ ಮಿಸ್ಟೇಕ್ ಆಯಿತು ಅಂತ ಹೇಳ್ಬಿಟ್ಟು ಹೆಂಗೆ ಬಂದ್ಬಿಟ್ಟು ನಮ್ಮ ಮನೆ ಮುಂದೆನೇ ಜಗಳ ಮಾಡ್ತಾವಳೆ ಅಂತಂದರೆ ಲೆಕ್ಕಾಕ. ಈ ಮನುಷ್ಯರಿಗೆ ನಾನು ಯಾಕೆ ಹೆಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ಲೆಕ್ಕ ಹಾಕಪ್ಪದ್ದು ಡಾರ್ಲಿಂಗ್. ಎಲ್ಲರೂ ನಿನ್ನ ಥರನೇ ಇರೋಕ್ಕಿಲ್ಲ. ಒಂಚೂರು ಹಂಗು ಹಿಂಗು ಆದ್ರೂ ನೋಡ್ದ ಹೆಂಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಸಹಾಯ ಮಾಡಿದರ್ತಕ್ಕೇನೇನಿಯ. ಅದಕ್ಕೆ ನಾನು ಯಾರಿಗೂ ಸಹಾಯ ಮಾಡೋಕ್ಕಿಲ್ಲ ಅಂತ ಹೇಳೋದು. ಅಯ್ಯೋ, ನಾನೇ ನಂಗೆ ಅನ್ಲಿಲ್ಲ. ಅಲ್ಲಿದ್ರು ಯಾಕೆ ನನಗೆ ಸಹಾಯ ಮಾಡಲಿಲ್ಲ ಅಂತ ಕೇಳಿದೆ ಅಷ್ಟೇನಿಯ. ನೀನು ಅಲ್ಲೇ ಇದ್ದೆ ತಾನೆ, ನಂಗೆ ಯಾಕೆ ಸಹಾಯ ಮಾಡಲಿಲ್ಲ? ಅದೇ ಮತ್ತೆ ಅಲ್ಲೇ ಇದ್ದಲ್ಲ, ಆ ಶಾರದಿಗೂ ಸಾವುಕಾರಂಗೂ ಹಿಡ್ಕೊಂಡಲ್ಲ ಪಟ 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 ಬಾರಿಸ್ಬಿಟ್ಟು ಜುಟ್ಟು ಹಿಡ್ಕೊಂಡು ಅವ್ರು ನೀಚೆ ಕಡೆಗೆ ಹಾಕ್ಬಿಟ್ಟು ಶಾರದಂದೇನಿಯ ಮಾನ್ಯ ಅನ್ನ ನೀನು ಮಾಡಬೇಕಿತ್ತು ತಾನೆ. ಹಂಗೆ ಮಾಡಿದರೆ ಎಲ್ಲ ಸಂದಕ್ಕಿರೋದು ತಾನೆ. ಹಂಗೆ ಮಾಡಿದಿದ್ರೆ ನಾನು ಖುಷಿ ಪಡ್ತಾ ಇದ್ದೆ. ಹೆಂಗೋ ಬಂದ್ಬಿಟ್ಟು ಸಹಾಯ ಮಾಡ್ತಲ್ಲ ಅಂತ ಹೇಳ್ಬಿಟ್ಟು. ಆದರೆ ಈಗ ನೋಡಿದ್ರೆ ಅವಳು ಶಾರದಿ ನನ್ನೇ ಅವಮಾನ ಮಾಡಿಬಿಟ್ಟು ನೀನು ಅರ್ಧ ಗಂಟೆ ಮನೆ ಖಾಲಿ ಮಾಡಬೇಕು, ನಾವು ಹೋಗ್ಬಿಟ್ಟು ಇನಾಗ್ರೇಷನ್ ಮಾಡಬೇಕು ಹೋಗ್ಬಿಟ್ಟು ನಾವು ಕಂಪ್ನಿದನ್ನ ಅಂತ ಹೇಳ್ಬಿಟ್ಟು ಏನು ಜಂಬವಾಗಿ ನನ್ನ ಗಂಡ ಹಂಗೆ ಅವಳು ಗಂಡನ ಕರ್ಕೊಂಡು ದಿಮಾಕ ಹೊಂಟೋಗ್ಬಿಟ್ಲು ಗೊತ್ತಾ. ನನಗಂತೂ ಹೊಟ್ಟೆ ಎಲ್ಲ ಉರಿದೋಯ್ತು. ನನಗಂತೂ ಕಣ್ಣಂಗೆ ನೀರೇ ಬರಂಗೆ ಹೋಗ್ಬಿಟ್ಟೈತೆ.
ಇಲ್ಲ ಇಲ್ಲ, ಇದೆಲ್ಲ ಆಗ್ದಿರೋ ಕೆಲಸ. ನಂಗಂತೂ ನನಗೆ ಗೊತ್ತಾಗೋಗ್ಬಿಟ್ಟೈತೆ ಇದೆಲ್ಲ ಆಗ್ದಿರೋ ಕೆಲಸ ಅಂತ ಹೇಳ್ಬಿಟ್ಟು ನನ್ನ ಪಾಡು ನಾನು ಒಯ್ತೀನಿ. ನಮ್ಮ ಅಮ್ಮನ ಮನೆಗೆ ಹೊಂಟೋಗಿ ನಮ್ಮ ಅಮ್ಮನ ಮನೆಗೆ ಏನೇ ಇತ್ತೀನಿ ನನ್ನ ಮಗನ ನೋಡ್ಕೊಂಡು ಎಲ್ಲ ಬಿಲ್ಡಪ್ ತಗೊಬಿಟ್ಟಿದ್ದೀನಿ ನಮ್ಮ ಅಮ್ಮನ ತಗೆ. ನಮ್ಮ ಅಮ್ಮನಿಗೆ ಇನ್ನೂ ಏನೇನಂತದೋ ಏನೋ ಗೊತ್ತಿಲ್ಲ ನನಗೆ. ಸಾಕು ಅವಮಾನ ಆಗಿದ್ದೆ ಎಲ್ಲನೂ. ಈ ನನ್ನ ಗಂಡನ ಫ್ಯಾಕ್ಟ್ರಿನೂ ಬೇಡ, ನನ್ನ ಗಂಡನ ಆಸ್ತಿನೂ ಬೇಡ. ಅವನೇನು ಎಲ್ಲ ಮಾಡಿಕೊಂಡ್ಲಿ ಬದ್ದಿ, ನನಗೇನು ಬೇಡ. ಸಾಕು ನೀವು ಸಹಾಯ ಮಾಡಿದ್ದು ಸಾಕು, ಎಲ್ಲನೂ ಸಾಕು. ನಾನು ಒಯ್ತೀನಿ. ಅಯ್ಯೋ ರೋಜಾ, ಹಿಂಗೊಂದ್ಬೇಡ. ನಮ್ಮ ನಂಬ್ಕೊಂಬಂದವ್ರು ನಾವು ಯಾವತ್ತೂ ಮೋಸ ಮಾಡಿಲ್ಲ. ನಮ್ಮ ಕೈಲಾ ಸಹಾಯನ ಮಾಡಿದ್ದೀವಿ. ದೇವ್ರನ್ನೇ ನಮ್ಮ ಕೈಲಾ ಸಹಾಯನ ಮಾಡಿದ್ದೀವಿ, ಗೊತ್ತಾ? ಓ, ನೀವೆಲ್ಲ ಇಲ್ಲೇ ಇದ್ದೀರಾ? ನಿಮ್ಮನೇನಿಗೆ ಹುಡಿಕೊಂಬಿಟ್ಟು ಬಂದೆ. ಅಲ್ಲಿ ಶಾರದಾ ಇನಾಗ್ರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇನಾಗ್ರೇಷನ್ಗೆ ಎಲ್ಲ ತಯಾರಿ ಮಾಡ್ಬಿಟ್ಟವಳಂತೆ. ಏನು ಹೂವು ಪವ್ವ ಎಲ್ಲ ಹಾಕಿ, ಅಯ್ಯೋ 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 ಯಾವ ಪಾರ್ಟಿ ಅಳ್ಳಾಡ್ತಾವಳಂತೆ ಗೊತ್ತೇ. ಎಲ್ಲ ಹಂಗೆ ಹೇಳ್ತಾರೆ. ಇನ್ನೇನು ಗಂಟೆಗೆ ಇನಾಗ್ರೇಷನ್ ಮಾಡಾಕ್ಬಿಡ್ತಾರಂತ ಕಂಪ್ನಿದು. ಶಾರದಾ ಕಂಪ್ನಿ ಅಂತ ಹೇಳ್ಬಿಟ್ಟು ಇನಾಗ್ರೇಷನ್ನು ಮಾಡ್ಬಿಡ್ತಾರಂತೆ. ಅಯ್ಯೋ 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 ನೀವು ನೋಡ್ಬೇಕಂತೆ ಎಳ್ಕೊಂಡು ಸಾಲದಂತೆ ಗೊತ್ತೇನೆ. ಹೋಗತ್ಲಾಗಿ ನಾವೇನೋ ಅಂದ್ಕೊಂಡ್ವೆ ಏನೋ ಆಗೋಗ್ಬಿಡ್ತಲ್ವೇನೆ. ನಾನು ಏನೇನೋ ಅಂದ್ಕೊತಿದ್ದೆ, ಹಂಗಾಯ್ತದೆ ಹಿಂಗಾಯ್ತದೆ ಹಿಂಗಾಯ್ತದೆ ಹಂಗಾಯ್ತದೆ ಅಂತ ಹೇಳ್ಬಿಟ್ಟು ಎಲ್ಲ ಉಲ್ಟಾಗೋಗ್ಬಿಡ್ತಲ್ರೇ. ಆ ಸಾವುಕಾರ ಅದು ಏನೇನು ಪ್ಲಾನ್ ಮಾಡೋದ್ನೋ, ಆ ಶಾರದೆ ಏನೇನು ತಲೆ ಕೆಡ್ಸಿದ್ಲೋ ಏನು ಕತ್ತಿಯೋ ಗೊತ್ತಿಲ್ಲ. ಅಯ್ಯೋ ಅವಳಿಗಂತೂ ಬುದ್ಧಿ ಕಲ್ಸಕ್ಕೆ ನಮ್ಮ ಕೈಲಿ ಆಗಲಿಲ್ಲ ಬಿಡೆ. ಮೆರ್ಕೊಂಡು ಹೋಯ್ತಾವಳೆ. ಆಸ್ತಿ ಎಲ್ಲ ಮತ್ತೆ ಇವ್ರ ಹೆಸರ್ನಾಗೈತೆ ಅಂತಂದೆ. ಈಗ ನೋಡಿದ್ರೆ ಇವ್ರು ಸುಮ್ಮನೆ ಇಲ್ಲಿ ನಿಂತ್ಕೊಂಡವ್ರೆ. ಆಸ್ತಿ ನನ್ನ ಹೆಸರ್ನಾಗಿದ್ರೆ ನಾನು ಯಾಕೆ ಹಿಂಗೆ ನಿಂತ್ಕೊತಾ ಇದ್ದೆ? ಪಾರ್ಕೆನ ಹೊಡೆದ್ಬಿಟ್ಟು ಖಾಲಿ ಮಾಡಿಸ್ತಿದ್ದೆ ಎಲ್ಲರೂ. ನನ್ನ ಹೆಸರ್ನಾಗ ಏನೂ ಆಸ್ತಿ ಇಲ್ಲ. ಆ ಕುಡುಕ್ರಸ್ನ ಪತ್ರನ ಬದಲಾಯಿಸಿಲ್ವೋ ಗೊತ್ತಿಲ್ಲ. ದೆಯ್ಯಕ್ಕೆ ಕೇಳಿದ್ರೆ ಈಗ ನಿಂಗೆ ಒಳ್ಳೇದು ನೇನಿಯ ಮಾಡಿದೆ ಅಂತ ಹೇಳ್ತಾ ಐತೆ. ಅದು ಏನು ಒಳ್ಳೇದು ಮಾಡ್ತೋ ಏನೋ ನಾ ಕಾಣೆ. ಯಾರಿಗೆ ಹೆಲ್ಪ್ ಮಾಡಿದ್ರು ಈ ಮನುಷ್ಯರಿಗೆ ಮಾತ್ರ ಹೆಲ್ಪ್ ಮಾಡಬಾರ್ದು. ಪಾಪ ಇವಳಿಗೆ ಏನಾಗಬಾರ್ದು ಅಂತ ನಾನು ಅಲ್ಲಿ ಏನು ಮಾತಾಡ್ತಿದ್ದಂಗೆ ಸುಮ್ಮನೆ ಇದ್ನಲ್ಲ, ಅದಕ್ಕೆ ಇವ್ರಿಗೆಲ್ಲ ಹಿಂಗೆ ಆಡಿಸ್ತೈತೆ. ಆ ಸಾಹುಕಾರನ ಬುದ್ಧಿ ನನಗೆ ಗೊತ್ತು, ಅವನೇನು ಮಾಡ್ತಾನೆ ಅಂತ ನನಗೆ ಗೊತ್ತು. ಅದಕ್ಕೆ ಅಷ್ಟೆಲ್ಲ ನಡೆದ್ರು ದೂರದಾಗ ನಿಂತ್ಕೊಂಡು ಸುಮ್ಮನೆ ನೋಡ್ಕೊಂಡು ಕುಂತ್ಕೊಂಡು ವಾಪಸ್ ಬಂದಿದ್ದೀನಿ. ಅಂಥದ್ರಾಗೆ ಇವಾಗ ಬಂದ್ಬಿಟ್ಟು ನನ್ನ ಮೇಲೆ ನೀ ಜಗಳ ಕೀಳ್ತೈತಲ್ಲ, ಅದಕ್ಕೆ ಪೊದ್ದು ಡಾರ್ಲಿಂಗ್ ತಲೆಗೆ ಬುದ್ಧಿ ಇಲ್ಲ ಅಂತ ಹೇಳೋದು. ಎಲ್ಲ ಸಹಾಯ ಮಾಡಿ ಇವಳು ಜೀವನ ಇವಳು ನೋಡ್ಕೊಳ್ಳೋದು ಬಿಟ್ಬಿಟ್ಟು ಬರೀ ಕಂಡರು ಸಹಾಯ ಮಾಡಿ ಹಾಳು ಮಾಡ್ಕೊಂತಾವಳಿ. ಇವಳಿಗೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ ನೆನೆಯ ಪೊದ್ದು ತಲೆನಾಗ ಬರೀ ಸಗಣಿ ನೆನೆಯ ತುಂಬ್ಕೊಂಡಿರೋದು. ಸಗಣಿ ಬಿಟ್ಟೆ ಬೇರೆ ಎಂಥದನ್ನೂ ಇಲ್ಲ. ಅಯ್ಯೋ ಇನ್ಮ್ಯಾಲೆ ಪೊದ್ದು ಡಾರ್ಲಿಂಗ್ ಅಲ್ಲ, ಸಗಣಿ ಡಾರ್ಲಿಂಗ್ ಅಂತ ಕರಿಬೇಕು ಈ ಮೂದೇವಿನ. ಏನು ಮಾಡ್ತೀಯ? ಹೆಂಗೋ ನಾನು ಪೊದ್ದು ಡಾರ್ಲಿಂಗ್ ಇಬ್ಬರು ಇವತ್ತು ಮಾತಾಡ್ಕೊಂಡು ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡು ಬಂದಪ್ಪ. ಆಗಲೇ ಎಲ್ಲ ಬಂದ್ಬಿಟ್ರೆ ತಗೋ ಹಾಕುರ್ಸ್ಕೊಬಿಟ್ರು. ನನಗೆ ನೆಮ್ಮದಿ ಇಲ್ಲ ಬಿಡಿಲ್ಲಿ. ಏನಿದ್ದೀನಿ ಏನು ಮಾಡಿನಿ ಒಯ್ತೀನಿ ನಾನು. ಅಯ್ಯೋ ರೋಜಾ, ನೀನೇನು ಇದು ಮಾಡ್ಕೊಳಕ್ಕೆ ಹೋಗ್ಬೇಡ. ಏನು ಗೊತ್ತಾ, ದೆಯ್ಯ ಮಾಡಿದ್ದು ಎಂದೂ ತಪ್ಪಾಗಿಲ್ಲ. ಏನಾರ ಒಂದು ಉದ್ದೇಶಕ್ಕೆ ಮಾಡಿರ್ತದೆ. ಆಸ್ತಿ ಎಲ್ಲನೂ ನಿನ್ನ ಹೆಸರಿನಾಗೆ ಇರ್ತದೆ. ದೆಯ್ಯ ಒಂದು ಕಿತ ಪಿಲಾನ್ ಮಾಡ್ತು ಅಂತ ಹೇಳಿದ್ರೆ ಪಿಲಾನ್ ಎಂದೂ ಹಾಳಾಗಿ ಹೋಗಕ್ಕಿಲ್ಲ. ಆದರೆ ಇವಾಗ ಎಲ್ಲ ಹಾಳಾಗೋಯ್ತಲ್ಲ. ಕೇಳಬೇಕಾ ನೀನು ದೆಯ್ಯನೇನಿಯ ಅಲ್ಲಿ ಏನಾಯ್ತು ಅಂತ? ಇದಾಗ ಎಸ್ಕೇಪ್ ಆಗೋಗ್ಬಿಡ್ತಾ? ದೆಯ್ಯ 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 ಈ ದೆಯ್ಯ ಏನಪ್ಪ ಕೇಳ್ದೆ ಎಸ್ಕೇಪ್ ಆಗೋಗ್ಬಿಟ್ಟೈತೆ. ಈಗ ನನ್ನನ್ನು ತಗ್ಲಾಕ್ಬಿಟ್ಟು ಹೇಳಿದ್ದೆಲ್ಲ ಸಂದಕ್ಕೆ ಮಾಡ್ತಾ ಇತ್ತು. ಇವಳ ಮ್ಯಾಲೆ ಕ್ವಾಪಕ್ಕೇನಾರ ಹಂಗೋ ಹಿಂಗೋ ಮಾಡ್ತಾ ಏನು ಹೆಂಗೆಂಗೋ ಮಾಡಿರ್ಬೇಕೇನೋ. ಏನು ಮಾಡಲಿ ಇವಾಗ ನಾನು? ದೆಯ್ಯ ನೋಡ್ಕೊಂಬಿಟ್ಟು ಬರಕ್ಕೆ ಹೋಗೈತೆ ಅನ್ನಿಸ್ತದೆ. ಏನು ನಡೀತಾಯ್ತು ಇನಾಗ್ರೇಷನ್ ಹತ್ರ ಅಂತ ನೋಡ್ಕೊಂಬಿಟ್ಟು ಬರ್ತದೆ. ನೀವೇನು ತಲೆ ಕೆಡಿಸ್ಕೊಬೇಡಿ, ಕುಂತ್ಕೊಳ್ಳಿ, ಆರಾಮಾಗಿ ಕುಂತ್ಕೊಳ್ಳಿ, ಏನೋ ಒಂದು ಆಯ್ತದೆ. ಅಯ್ಯೋ ನೋಡಿ, ಇವತ್ತು ಸಂಜೆ ಒಳಗಡೆ ಏನೋ ಒಂದು ತೀರ್ಮಾನ ಮಾಡನಿ. ದೆಯ್ಯ ನಾನು ಹಂಗೋ ಹಿಂಗೋ ಮಾಡಿ ಕರೆಸ್ತೀನಿ. ಏನೋ ಒಂದು ತೀರ್ಮಾನ ಮಾಡನಿ, ಕುಂತ್ಕೊಳ್ಳಿ, ನೀವೇನು ಯೋಚನೆ ಮಾಡಬೇಡಿ. ಆ ಶಾರದಿ ಇನಾಗ್ರೇಷನ್ ಮಾಡಿದ್ರೇನು, ಕಂಡರ್ ಕಂಪ್ನಿನ ಯಾರು ಇನಾಗ್ರೇಷನ್ ಮಾಡಿದ್ರೇನು, ಯಾವತ್ತಿದ್ರು ಕಂಪ್ನಿ ನಿಮ್ಮದೇ ಅಲ್ವಾ. ಕುಂತ್ಕೊಳ್ಳಿ, ಟೆನ್ಷನ್ನೇ ತಗೋಬೇಡಿ. ದೆಯ್ಯಕ್ಕೆ ಕರೆಸ್ಬಿಟ್ಟು ದೆಯ್ಯ ಏನೋ ಒಂದು ನಮಗೆ ಸಹಾಯ ಮಾಡೇ ಮಾಡ್ತದೆ. ನಂಬಿಕೆ ಇಕ್ಕಳಿ. ಏನು ನಂಬಿಕೆ ಇಕ್ಕಳೋದು ಏನೋ, ಎಲ್ಲ ನಂಬಿಕೆನೂ ಹೊಂಟೋಗ್ಬಿಡ್ತು ನನಗಂತೂ. ಅಲ್ಲ ಅವಮಾನ ಆಯ್ತಲ್ಲ, ಅವಾಗೇನು ನಂಬಿಕೆ ಎಲ್ಲ ಹೊಂಟೋಗ್ಬಿಟ್ಟೈತೆ ನನಗಂತೂ ಬದ್ದಿ. ದೆಯ್ಯ ಏನು ಮಾಡಿದ್ರು ಮೋಸ ಮಾಡೋಕ್ಕಿಲ್ಲ. ಎಂತೆಂಥ ಸಹಾಯ ಮಾಡೈತೆ ಗೊತ್ತೇನು ನಮಗೆ? ಏನು ಒಂದೇ ಎರಡು ಅನ್ಕೊಬಿಟ್ಟಿದ್ಯಾ ನೀನು? ನಮ್ಗೆ ಯಾವ ಪಾಟಿ ಸಹಾಯ ಮಾಡೈತೆ? ನಿಂದೊಂದು ಚಿಕ್ಕ ಸಹಾಯ ಮಾಡೋಕ್ಕಿಲ್ಲ ಅಂತ ಹೇಳ್ತದ? ಏನೋ ಸಹಾಯ ಮಾಡೋಕ್ಕೆ ಅಂತಲೇ ಮಾಡ್ತಾಯಿದ್ದೆ. ಇನ್ನೂ ಏನೋ ಐತೆ ಅನ್ನಿಸ್ತದೆ ಪ್ರಾಬ್ಲಮ್, ಅದಕ್ಕೆ ಮಾಡ್ತಾ ಇರ್ತದೆ. ನೀವು ಸುಮ್ಕೇರಿ, ಏನು ತಲೆ ಕೆಡಿಸ್ಕೊಬೇಡಿ, ಎಲ್ಲ ಸೊರೈತದೆ. ಏನು ಸೊರೈತದೆ ಏನು ಕಚ್ಚು. ನಮ್ಮ ಅಮ್ಮವ್ರ ಮನೆಗೆ ಹೋಯ್ತೀನಿ ನಾನು. ನನಗೆ ಯಾರ ಮೇಲೆ ನಂಬಿಕೆ ಇಲ್ಲ ನನಗೆ. ನಮ್ಮ ಅಮ್ಮನ ಮನೆಗೆ ಹೋಗೋಕ್ಕೆ ನಾನು ರೆಡಿ ಆಗ್ಯವನಿ. ಸರಿ, ನಾನು ಇನ್ನು ಬರ್ತೀನಿ. ನಮ್ಮ ಅಮ್ಮವ್ರ ಮನೆಗೆ ನೀವು ಹೋಯ್ತೀನಿ. ಅಯ್ಯೋ ರೋಜಾ ರೋಜಾ, ಇದೇನು ಪದಿ ಇವ ಅಮ್ಮ ಹಿಂಗೆ ಹೊಂಟೋಗ್ಬಿಟ್ಲು? ಅದೇ ಮತ್ತೆ ತಾಳ್ಮೆ ನೀನೇ ಇಲ್ಲ ತಗ, ಬತ್ತಲ್ ತಗ ವಾಪಸ್ಸು.